ಅಖಾಡದಲ್ಲಿ ನಾವು ಇಳಿದ್ರೆ ಫಸ್ಟು ಭಯ ಆಗುತ್ತೆ, ಏನೂ ಗೊತ್ತಿಲ್ಲದಲ್ಲೇ ಹೇಳಿದ್ರೆ ನಾವು ಇಷ್ಟು ಫ್ರಜೈಲ, ಇಷ್ಟು ಡೆಲಿಕೇಟ ನಾವು ಅಂತ ಅನಿಸುತ್ತೆ. ನೀವು ಅಷ್ಟು ಸಾಧನೆ ಮಾಡೋದು ಅಂತಂದರೆ ಎಕ್ಸಸೈಸ್ಗಳಿರುತ್ತೆ, ದಂಡ ಸಪೋರ್ಟ್ ಹೊಡೆಯೋದಿರುತ್ತೆ, ಬಸ್ಗೆ ಹೊಡೆಯೋದಿರುತ್ತೆ, ಸಿಕ್ಕಾಬಟ್ಟೆ ಅದನ್ನೆಲ್ಲ ಮಾಡಿ ಆ ಸಾಧನೆಗಳೆಲ್ಲನೂ ನಾವು ಮಾಡಿ ನಾವು ಚೆನ್ನಾಗಿ ಅವ್ರು ಹೇಳಿದ್ನೆಲ್ಲ ಕಲಿತು ಪಟ್ಟಿ ಹಿಡಿಯೋದು ಎಲ್ಲ ಕಲ್ತ ಮೇಲೆ ಆಮೇಲೆ ನಾವು ಅಖಾಡ ಕೇಳಿದ್ರೆ ನಮ್ಗೆ ಅವಾಗ ಒಂದು ಧೈರ್ಯ ಇರುತ್ತೆ. ಏನೇ ಬರಲಿ ರಟ್ಟೆ ತಟ್ಟು, ತೊಳೆಯ ತಟ್ಟು ಹಾಕು ಪಟ್ಟು, ಕೈ ಕೈ ಮಿಲಾಯಿಸು, ಮೈ ಮೈ ಒಗಾಯಿಸು. ಎಷ್ಟು ಈಸಿಯಾಗಿ ಹೋಯ್ತು ಅಂದರೆ ಗರಡಿ ಮನೆಗೆ ಬಂದಮೇಲೆ ನನಗೀಗ 12 ಅವರ್ ಆರಾಮಾಗಿ ಮಾಡ್ಬೋದು. ಯಾಕಂದರೆ ಇಲ್ಲಿ ಅಷ್ಟು ಕಸರತ್ತು ಮಾಡಿಸ್ಬಿಟ್ಟಿದ್ದಾರೆ 6 ತಿಂಗಳಿಂದ. ಇಷ್ಟು ತಿಂಗಳು ಕಂಟಿನ್ಯೂಸ್ ಆಗಿ ಮಾಡ್ತಿರೋದ್ರಿಂದ ನನ್ನ ಬಾಡಿನೂ ಒಂಥರ ಲೈಟ್ ಆಗಿದೆ, ಟ್ರೈನ್ ಆಗೋದು ಅವೆಲ್ಲ ಏನೂ ಆಗಲ್ಲ. ಮತ್ತು ಇನ್ನೊಂದು ಇವಾಗ ನೀವು ನೋಡ್ತಿರ್ಬೋದು, ನಿಮ್ಗೆ ಇದೆಲ್ಲ ಕಾಣಿಸ್ತಿರ್ಬೋದು, ಹೊಟ್ಟೆಗಿಟ್ಟೆ ನೆಟ್ಟಾಗಿ ನಿಂತ್ಕೊಂಡ್ರೆ ಚೆನ್ನಾಗೇ ಕಾಣಿಸುತ್ತೆ 6 ಪ್ಯಾಕ್ಸು. ಹಿಂಗೆ ಕುಂತಿದ್ದಾಗ ಇಷ್ಟೊಂದೆಲ್ಲ ಸುಸ್ತಾಗಿ ಕುಂತಿದ್ದಾಗ ಹಿಂಗೇನೆ ಇಲ್ಲಿ ಎನರ್ಜಿನೇ ಉಳಿದಿರಲ್ಲ ನಮಗೆ ಫಿಟ್ಟಾಗಿ ಕುಂತ್ಕೊಳ್ಳೋಕ್ಕೆ. ಈ ಥರ ಲೂಸ್ ಆದ್ಮೇಲೆ ಚೆನ್ನಾಗಿ ತಿಂದ್ಬಿಟ್ಟು ಮಲಗಿಬಿಟ್ರೆ ನೆಕ್ಸ್ಟ್ ದಿನಕ್ಕೆ ಮತ್ತೆ ರೆಡಿ ಆಗ್ಬಿಟ್ಟಿರ್ತೀವಿ. ಸೊ ಇದು ಕುಸ್ತಿ ಜರ್ನಿ. ಮರ್ಯಾದೆ ರಾಮಣ್ಣ ಇದೇ ಸೋಮವಾರದಿಂದ ರಾತ್ರಿ 9 ಗಂಟೆಗೆ.